ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬನ ಕೂರಿಸೋದು, ಅದನ್ನು ವಿಸರ್ಜನೆ ಮಾಡೋದು, ಅದಕ್ಕೆ ಯಾವ ರೀತಿ ಪದ್ಧತಿಗಳಿದೆ ಅನ್ನೋದ್ರ ಬಗ್ಗೆ ಮತ್ತು ಅದರ ಹಿಂದಿರ್ತಕ್ಕಂಥ ಕತೆ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಅರ್ಥ ಆಗುತ್ತೆ. ನಿಮಗೆ ಒಂದು ವಿಷಯ ಹೇಳ್ತೀನಿ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾವು ಮಾಡೋ ಕೆಲವು ಕೆಲಸಗಳು ಹಿಂದಿರುವ ಕಾರಣವೇ ನಮಗೆ ಗೊತ್ತಿರುವುದಿಲ್ಲ. ಇಂದಿನ ದಿನ ಕಳಸ ತಯಾರಿ ಮಾಡಬೇಡಿ. ವರಮಹಾಲಕ್ಷ್ಮಿ ಹಿಂದಿನ ದಿನ ಕಳಸವನ್ನು ತಯಾರಿ ಮಾಡೋಕ್ಕೆ ಹೋಗಬೇಡಿ. ರಥದ ದಿನ ಕಳಸ ಸ್ಥಾಪನೆ ಮಾಡಿ. ಅಮ್ಮನಿಗೆ ಉಡಿಸುವ ಸೀರೆ ಕತ್ತರಿ ಹಾಕಬೇಡಿ, ಅಂದರೆ ಬ್ಲೌಸ್ ಪೀಸನ್ನು ಕಟ್ ಮಾಡಬೇಡಿ. ಕಳಸ ಕೂರಿಸಿದ ನಂತರ ಪದೇ ಪದೇ ಮುಟ್ಟಬಾರದು. ಕಳಸಕ್ಕೆ ನಕಲಿ ತಾಳಿ ಮತ್ತು ನೀವು ಧರಿಸುವ ಒಡವೆಗಳನ್ನು ಹಾಕಬಾರದು. ಚಿನ್ನದ ತಾಳಿ ಇಲ್ಲ ಅರಿಶಿಣದ ಕೊಂಬನ್ನು ಸಹ ಬಳಸಿ. ಆಡಂಬರಕ್ಕೆ ಅಥವಾ ನಕಲಿ ಕೈಕಾಲುಗಳ ಜೋಡಣೆ ಬೇಡ. ಸ್ಟೀಲ್ ಅಥವಾ ಕೋಟಿಂಗ್ ಚೊಂಬನ್ನು ಬಳಸಬೇಡಿ. ಹಿತ್ತಾಳೆ ತಾಮ್ರ ಕಳಸವನ್ನು ಬಳಸಿ. ಅದರ ಹಿಂದಿರುವ ಕಥೆಯನ್ನು ಸಹ ಹೇಳ್ತೇನೆ. ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ಆಚರಣೆ ಮಾಡಬೇಕು, 28ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ. 21ನೇ ತಾರೀಕು ಮಾಡಬೇಕಾ, 28ನೇ ತಾರೀಕು ಮಾಡಬೇಕಾ ಅಂತ. ಅದರ ಹಿಂದಿನ ಕಥೆಯನ್ನು ನಾನು ನಿಮಗೆ ತಿಳಿಸ್ತೇನೆ. ವಿದರ್ಭ ದೇಶದಲ್ಲಿ ಚಾರುಮತಿ ಎಂಬ ಗುಣಶೀಲೆ ಇದ್ದಳು. ಅವಳ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಇದ್ದರೂ ಸದಾ ಸನ್ನಡತೆಯಿಂದ ಸಂಸಾರ ನಡೆಸುತ್ತಿದ್ದಳು. ಹೀಗಿರುವಾಗ ಒಂದಿನ ಆಕೆಯ ಕನಸಿನಲ್ಲಿ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ, ಮಗಳೇ ಚಾರುಮತಿ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ ನನ್ನ ವರಮಹಾಲಕ್ಷ್ಮಿ ರೂಪದಲ್ಲಿ ಆರಾಧನೆ ಮಾಡು. ನಿನಗೆ ಸಕಲ ವಿಧವಾದ ಅಷ್ಟೈಶ್ವರ್ಯಗಳು ಕರುಣಿಸುತ್ತೇನೆ ಎಂದು ಹೇಳಿ ಅದೃಶ್ಯಳಾಗುತ್ತಾಳೆ. ಈ ದೇವಿಯ ಮಾತು ಕೇಳಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಬರುವ ಮೊದಲು ಶುಕ್ರವಾರ ಮನೆಯನ್ನು ಸ್ವಚ್ಛಗೊಳಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ತನ್ನ ಶ್ರದ್ಧಾಭಕ್ತಿಯಿಂದ ಕಳಸವನ್ನು ಇಟ್ಟು ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ತನ್ನ ಭಕ್ತಿ ಅನುಸಾರ ನೈವೇದ್ಯವನ್ನು ಅರ್ಪಿಸಿ ಅಷ್ಟೈಶ್ವರ್ಯಗಳು ಲಭಿಸಲಿ ಅಂತ ಹೇಳಿ ದೇವಿಯ ಮುಂದೆ ಪ್ರಾರ್ಥಿಸುತ್ತಾಳೆ. ಈ ವ್ರತದ ಫಲವಾಗಿ ಅಷ್ಟೈಶ್ವರ್ಯವನ್ನು ಪಡೆದಳು ಚಾರುಮತಿ. ಅಂದಿನಿಂದ ಅಸಂಖ್ಯಾತ ಭಕ್ತರು ಐಶ್ವರ್ಯ, ಆರೋಗ್ಯ, ಧನ, ಸಂಪತ್ತು ಪಡೆದರು. ಈಗಲೂ ಪೂಜೆ ಮಾಡ್ತಾ ಅದನ್ನೆಲ್ಲ ಪಡಿತಾ ಬರ್ತಾ ಇದ್ದಾರೆ. ಈಗಲೂ ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ಭಕ್ತರು ಈ ವ್ರತವನ್ನು ಆಚರಿಸುತ್ತಾರೆ. ಲಕ್ಷ್ಮೀ ಕೃಪೆಗೆ ಪಾತ್ರರಾಗುತ್ತಾರೆ. ಲಕ್ಷ್ಮಿಯನ್ನು ತಮ್ಮ ಮನೆಯಲ್ಲಿ ನೆಲೆಸಿ ಅವಳಿಗೆ ಬೇಕಾದಂತಹ ಅವರ ಭಕ್ತಿಪೂರ್ವಕವಾಗಿ ಅವ್ರ ಮನೆಗೆ ಏನೇನು ಇರುತ್ತೋ ಅದಕ್ಕೆ ತಕ್ಕಂತೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಈಗ ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನು ಕೂರಿಸ್ಬೇಕು, ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗಿದೆ ಅನ್ನೋದನ್ನು ತಿಳಿಸ್ತೇನೆ. ಮುಹೂರ್ತ ಬಂದುಬಿಟ್ಟು 21ನೇ ತಾರೀಕು 4:36 ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಇದೆ. 4:36ರಿಂದ 5:22ರವರೆಗೆ ಸ್ನಾನ, ಪೂಜಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಮತ್ತು ಲಕ್ಷ್ಮೀ ದೇವಿಯನ್ನು ಕೂರಿಸೋದಕ್ಕೆ 6:15ರಿಂದ 6:15 ಬೆಳಿಗ್ಗೆ ಮತ್ತು 7:30 ಲಕ್ಷ್ಮೀ ದೇವಿಯನ್ನು ನೀವು ಕೂರಿಸ್ಬೋದು. ಯಾವ ದಿಕ್ಕಲ್ಲಿಡಬೇಕು ಅಂದರೆ, ಪೂಜಾ ಮಂಟಪ ಸಾಧ್ಯವಾದರೆ ಈಶಾನ್ಯ, ಉತ್ತರ, ಪೂರ್ವ, ದೇವಿಯ ಮುಖ ಪೂರ್ವ ದಿಕ್ಕಿನ ಕಡೆಗೆ ಇರುವಂತೆ ನೋಡಿಕೊಳ್ಳಿ. ಪೂರ್ವ ಅಥವಾ ಉತ್ತರ ದಿಕ್ಕು. ವರಮಹಾಲಕ್ಷ್ಮಿ ವ್ರತ 21 ಆಗಸ್ಟ್ 2026ನೇ ತಾರೀಕಿಂದ ಈ ಮುಹೂರ್ತದಲ್ಲೇ ನೀವು ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳಿದ್ನಲ್ಲ ಟೈಮಿಂಗ್ಸು ನೆನ್ಪಿಟ್ಕೊಳ್ಳಿ, ಇಲ್ಲ ಅಂದರೆ ಬರ್ಕೊಳ್ಳಿ. ಶೃಂಗಾರ ಮತ್ತು ಮಂಗಳ ದ್ರವ್ಯಗಳನ್ನು ಅಂದರೆ ಚೊಂಬು, ನಾವು ವರಮಹಾಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಏನು ಚೊಂಬು ತೊಗೊಳ್ತೀವಲ್ಲ ಅದರೊಳಗಡೆ ಯಾವ್ಯಾವ ಧಾನ್ಯಗಳನ್ನು ಹಾಕಿಬಿಟ್ಟು ನಾವು ಪೂಜೆ ಚೊಂಬನ್ನು ತಯಾರು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ಮುತ್ತೈದೆಗೆ ಬಾಗಿನ ಏನು ಕೊಡ್ತಾರೆ ಅಂದರೆ, ಮುತ್ತೈದೆಯ ಸೌಭಾಗ್ಯಕ್ಕಾಗಿ. ಅರಿಶಿಣ ಕುಂಕುಮ ಏನಕ್ಕೆ ಅಂದರೆ ಬಳೆ ಸೌಭಾಗ್ಯದ ಸಂಕೇತ. ಕನ್ನಡಿ ಬಾಚಣಿಕೆ ಸೌಂದರ್ಯ ಸಂಕೇತ. ಕಾಡಿಗೆ ಕೆಟ್ಟ ದೃಷ್ಟಿ ನಿವಾರಣೆಗಾಗಿ. ಅರಿಶಿಣ ಕೊಂಬು ಅತ್ಯಂತ ಶುಭ.
ಕಪ್ಪು ಮಣಿ ಮುತ್ತೈದೆಯ ಸಂಕೇತ. ಹೂವು, ವೀಳ್ಯದೆಲೆ, ಅಡಿಕೆ, ತಾಂಬೂಲದ ಮುಖ್ಯ ಭಾಗವನ್ನು ಸಂಪತ್ತಿಗೆ, ಮನೆಯಲ್ಲಿ ಸಮೃದ್ಧಿ ನೆಲೆಸಲು ಮತ್ತು ನವಗ್ರಹ ಕೃಪೆ. ಅಕ್ಕಿ, ತೊಗರಿಬೇಳೆ. ನವಗ್ರಹ ಕೃಪೆಗೆ ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಧಿ. ಮನೆಯಲ್ಲಿ ಸದಾ ನವಧಾನ್ಯ ತುಂಬಿರಲಿ ಎಂದು. ಬೆಲ್ಲ, ಸಕ್ಕರೆ. ಸಿಹಿ, ಬಾಳಲ್ಲಿ ಯಾವಾಗಲೂ ಸಿಹಿ ತುಂಬಿರಲಿ ಎಂದು. ಕಳಶವನ್ನು ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಶುದ್ಧ ನೀರನ್ನು ಅಂದರೆ ಗಣೇಶನ ಗಂಗೆ ಪೂಜೆ ನಂತರ ಕಳಶಕ್ಕೆ ತುಂಬಿಸಿ. ಗಣೇಶನ ಪೂಜೆಯನ್ನು ಫಸ್ಟ್ ಮಾಡಿ, ಆಮೇಲೆ ಗಣೇಶನ ಪೂಜೆ ಆದ ನಂತರ ನೀವು ಗಂಗೆ ಲಕ್ಷ್ಮಿಯನ್ನು ಕೂರಿಸ್ಬೇಕಾಗತ್ತೆ. ಯಾವುದೇ ಪೂಜೆಯನ್ನಾಗಲಿ ಫಸ್ಟು ಗಣೇಶ ಮುಂದಿರಬೇಕು. ಹಾಗಾಗಿ ಗಣೇಶನ ಪೂಜೆಯನ್ನೇ ಮೊದಲ ಮಾಡಿ. ಗಣೇಶನ ಪೂಜೆಯ ನಂತರ ಕಳಶಕ್ಕೆ ಅರಿಶಿಣ, ಕುಂಕುಮ, ಮಂಗಳ ಶುಭ ಸಂಕೇತ. ಗಂಧ ಬೆರೆಸಿದ ನೀರನ್ನು ಪವಿತ್ರಗೊಳಿಸಿ. ಅಕ್ಕಿ ಮತ್ತು ಒಂದು ಚಿನ್ನದ ನಾಣ್ಯ ಇಲ್ಲ, ಬೆಳ್ಳಿ ನಾಣ್ಯ ಇಲ್ಲ, 5 ರೂಪಾಯಿ ಕಾಯಿನು ಇಲ್ಲ, ಕುಬೇರ ನಾಣ್ಯ ಆದರೂ ಹಾಕಿ ಆ ನೀರನ್ನು ತುಂಬಿಸಿದ ಮೇಲೆ ಅದು ಸಮೃದ್ಧಿಯ ಸಂಕೇತ. ವೀಳ್ಯದೆಲೆ, ಅಡಿಕೆ ಶುಭದ ಸಂಕೇತ. ಪೂಜಾ ಪೂರ್ಣತೆ. ಪಚ್ಚ ಕರ್ಪೂರ ಪವಿತ್ರತೆ ಹೆಚ್ಚಿಸಲು. ಒಣದ್ರಾಕ್ಷಿ 6, ಗೋಡಂಬಿ 6, ಏಲಕ್ಕಿ 6, ಲವಂಗ 6, ಒಣ ಖರ್ಜೂರ 6, ಗೋಮತಿ ಚಕ್ರ 6, ಕಮಲದ ಬೀಜ 6, ಗುಲಗಂಜಿ 6, ಹಳದಿ ಕವಡೆ 6 ಮತ್ತು ನಾಣ್ಯ ಹೇಳಿದ್ನಲ್ಲ, ಆ ನಾಣ್ಯವನ್ನು ಹಾಕಿ. ಲಾವಂಚದ ಬೇರು 1, ಬಾದಾಮಿ 6, ಕೆಂಪು ಕಲ್ಲು ಸಕ್ಕರೆ 3, ಅರಿಶಿಣ ಕೊಂಬು. ಇವೆಲ್ಲವನ್ನು ಹಾಕಿಬಿಟ್ಟು ನೀವು ಲಕ್ಷ್ಮೀ ದೇವಿಯ ಚೊಂಬನ್ನು ತಯಾರಿಸಬೇಕಾಗತ್ತೆ. ಇವೆಲ್ಲವನ್ನು ಹಾಕಿ ತಯಾರಿಸಿದ ಮೇಲೆ ತಟ್ಟೆಗಳು ಯಾವ ರೀತಿ ತಟ್ಟೆಗಳನ್ನು ಜೋಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲು ತಟ್ಟೆ 5, 9, 11 ನೀವು ಎಷ್ಟು ಇಡಬೇಕು ಎಂಬುದನ್ನು ಫಸ್ಟು ನಿರ್ಧರಿಸಿ. ನಂತರ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳಿ. ನಾನು 11 ತಟ್ಟೆದನ್ನೇ ಹೇಳ್ತೇನೆ. ನಿಮ್ಮ ಕೈಲಾದಷ್ಟು, ನಿಮ್ಮ ಭಕ್ತಿಗನುಸಾರವಾದಷ್ಟು, ನಿಮ್ಮ ಸಾಧ್ಯತೆಗನುಸಾರವಾದಷ್ಟು ನೀವು ಜೋಡಿಸ್ಕೋಬೋದು. ಮೊದಲನೇ ತಟ್ಟೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ಇಡಿ. 2ನೇ ತಟ್ಟೆ ಕೆಂಪು ಹಸಿರು ಬಳೆಗಳನ್ನು ತುಂಬಿ. 3ನೇ ತಟ್ಟೆ ದುಡ್ಡು ಹಣವನ್ನು ತುಂಬಿ ಇಡಿ. 4ನೇ ತಟ್ಟೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಡಿ. 5ನೇ ತಟ್ಟೆ ಎಲ್ಲ ತರಹದ ಹಣ್ಣುಗಳನ್ನು ಇಡಿ. 6ನೇ ತಟ್ಟೆ ಬಾಗಿನ ಪದಾರ್ಥ ಅಂದರೆ ಒಂದು ತಟ್ಟೆಗೆ ಅಕ್ಕಿ, ಅಚ್ಚು ಬೆಲ್ಲ, ಬ್ಲೌಸ್ ಪೀಸ್, ಕಡಲೆ ತುಂಬಿರುವ ಕೊಬ್ಬರಿ ಬಟ್ಟಲು, ಡ್ರೈ ಫ್ರೂಟ್ಸ್ ತುಂಬಿರುವ ಕೊಬ್ಬರಿ, ವೀಳ್ಯದೆಲೆ ಮೇಲೆ ಅಡಿಕೆ ಇಟ್ಟು 1 ರೂಪಾಯಿ, 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 501 ರೂಪಾಯಿ ಈ ಥರ ದುಡ್ಡನ್ನು ಇಡಿ. ನಿಮ್ಮ ಸಾಮರ್ಥ್ಯ ತುಂಬಿರುವಂತೆ ಇಡ್ಬೋದು. ಮತ್ತು ಗೌರಿ ಸಾಮಾನು ತುಂಬಿರುವಂಥ ಪ್ಯಾಕೆಟ್ಗಳನ್ನು ಇಡಿ. ಅದರ ಮೇಲೆ ಹೂವನ್ನು ಸಹ ಇಡಿ. 7ನೇ ತಟ್ಟೆ ಚಕ್ಕಲಿ, 8ನೆಯ ತಟ್ಟೆ ಕೋಡುಬಳೆ ಮತ್ತು ನಿಪ್ಪಟ್ಟು, 9ನೇ ತಟ್ಟೆ ಕರ್ಜಿಕಾಯಿ, 10ನೆಯ ತಟ್ಟೆ ರವೆ ಉಂಡೆಗಳು, 11ನೆಯ ತಟ್ಟೆ ಹಬ್ಬದ ದಿನ ಮನೆಯಲ್ಲಿ ಮಾಡಿದಂತಹ ಸಿಹಿ ತಿನಿಸುಗಳು. ಲಕ್ಷ್ಮೀ ದೇವಿಯನ್ನು ತೆಗೆಯುವುದು ಅಂದರೆ ಉಪಾಸನೆ ಮಾಡುವುದು ಸಮಯನೂ ಸಹ ನಾನು ಹೇಳ್ತೇನೆ. ಲಕ್ಷ್ಮೀ ದೇವಿಯನ್ನು ಯಾವಾಗ ನಾವು ಉಪಾಸನೆ ಮಾಡಬೇಕು ಅಂದರೆ 21ನೇ ತಾರೀಕು 8ನೇ ತಿಂಗಳಲ್ಲಿ 21ನೇ ತಾರೀಕು 8ನೇ ತಿಂಗಳಲ್ಲಿ ಸಂಜೆ 6ರಿಂದ 7:30 ನೀವು ವಿಸರ್ಜನೆ ಸಹ ಮಾಡ್ಬೋದು. ಪೂಜೆ ಮುಗಿದ ನಂತರ ಮತ್ತೆ ನೀವು ಮಾರನೇ ದಿವಸನೂ ಮಾಡ್ಬೋದು. ಅವತ್ತು ಸ್ವಲ್ಪ ಸಡಿಲಿಸ್ಬಿಟ್ಟು ಮತ್ತು ಮಾರನೇ ದಿವಸ ಶನಿವಾರ 22/8/2026 ಬೆಳಗ್ಗೆ 6:15 ಬೆಳಗ್ಗೆನೇ 6:15ರಿಂದ 8:30 AM ಮಾಡ್ಬೋದು. ತೆಗೆಯುವ ಮೊದಲು ದೇವಿಗೆ ಉದ್ವಾಸನೆಯನ್ನು ಹೇಳಿ. ನಂತರ ಆಭರಣ, ಸೀರೆ, ಮುಖವಾಡ ತೆಗೆದು ಕಲಶವನ್ನು ಗೌರವದಿಂದ ಸ್ಥಾನಾಂತರಿಸಬೇಕು. ಪುನರ್ನಾಮಾಚಾರ್ಯ ಎಂದು ಪ್ರಾರ್ಥಿಸಿ ಮುಂದಿನ ವರ್ಷ ಮತ್ತೆ ಬರುವಂತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ. ಮತ್ತು ನಾವು ಯಾವ್ಯಾವ ರೀತಿ ತಪ್ಪುಗಳನ್ನು ಮಾಡ್ತೇವೆ ಅಂತ ಅಂದರೆ, ಪೂಜೆ ಮಾಡಾದಮೇಲೆ ಅಕ್ಕಿ ಚೆಲ್ಲಿರುತ್ತಲ್ಲ, ಆ ಅಕ್ಕಿಯನ್ನು ಏನು ಮಾಡೋದು, ಕಸನ ಗೂಡಿಸ್ಬಾರ್ದು. ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರೊಳಗಡೆನೇ ಗೂಡಿಸ್ಬೇಕು. ಮತ್ತು ಎಲ್ಲ ಪೂಜೆ ಆದಮೇಲೆ
ಕೆಂಪು ಓಕಳಿಯನ್ನು ಮಾಡಿ ದೇವಿಗೆ ಯಾರ ದೃಷ್ಟಿನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಂಪು ಓಕಳಿಯನ್ನು ಮಾಡಿ ಅದನ್ನು ಮನೆಯ ಮುಂದೆಗಡೆ ಇಡಿ ಬಾಗಲೆ ಮುಂದೆ ಆ ಕಡೆ ಈ ಕಡೆ ಇಡಿ, ಅದು ಎಲ್ಲರ ದೃಷ್ಟಿನೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ದೃಷ್ಟಿ ಹೋಗೋದಕ್ಕೆ ಅದನ್ನು ಆ ಥರ ಇಡಿ. ಎಲ್ಲರಿಗೂ ಕಂಕಣವನ್ನು ಕಟ್ಟಿಸಿ, ಕಂಕಣ ಶುಭದ ಸಂಕೇತ. ಮತ್ತು ಒಂದು ಕಮಲದ ಹೂವನ್ನು ಸಹ ನೀವು ತಂದು ಇಡಲೇಬೇಕು, ಯಾಕಂದರೆ ಅದು ಸಮೃದ್ಧಿಯ ಸಂಕೇತ. ಕಮಲದ ಹೂವು ಲಕ್ಷ್ಮೀ ಪೂಜೆಯಲ್ಲಿ ಕಮಲದ ಹೂವನ್ನು ಸಹ ನೀವು ಇಡಬೇಕಾಗತ್ತೆ. ಮತ್ತು ಪೂಜೆ ಮಾಡುವಾಗ ಯಾರಾದರೂ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಇಲ್ಲ ಅಂದರೆ ಮಲ್ಕೊಳ್ಳೋದು, ಈ ಥರದ ಕೆಲಸಗಳನ್ನು ಮಾಡಬಾರ್ದು. ಅದಾದಮೇಲೆ ಮತ್ತು ನೀವು ಯಾರಾದರೂ ಪೂಜೆ ಮಧ್ಯದಲ್ಲೇ ಹೊರಟು ಹೋಗ್ತಿದ್ದಾರೆ ಅಂತ ಅಂದರೆ ಅವರಿಗೆ ಪ್ರಸಾದವನ್ನು ಕೊಡಬೇಡಿ. ಪೂಜೆ ಸಮರ್ಪಣೆಯಾಗಿ ಆ ದೇವಿಗೆ ಸಮರ್ಪಣೆ ಆದ ಮೇಲೆ ನೀವು ಪ್ರಸಾದವನ್ನು ಬೇರೆಯವರಿಗೆ ಕೊಡಬೇಕಾಗತ್ತೆ. ಮಧ್ಯದಲ್ಲಿ ಯಾರೋ ಹೊರಟರು ಅಂತ ಹೇಳ್ಬಿಟ್ಟು ಕೊಡಬೇಡಿ. ಪೂಜೆ ಆದ ತಕ್ಷಣ ಬಾಗಿಲು ಮುಚ್ಚೋದಾಗಿರ್ಬೋದು, ಆಮೇಲೆ ಪೂಜೆ ಆದ ತಕ್ಷಣ ಬಟ್ಟೆ ಚೇಂಜ್ ಮಾಡೋದಾಗಿರ್ಬೋದು, ಈ ಥರದ ಕೆಲಸಗಳನ್ನಂತೂ ಮಾಡೋಕ್ಕೆ ಹೋಗಬೇಡಿ ನೀವು. ಇದು ಲಕ್ಷ್ಮೀ ದೇವಿಯನ್ನು ನೀವು ಲಕ್ಷ್ಮೀ ದೇವಿಗೆ ಅದು ಅಪಹಾಸ್ಯ ಮಾಡಿದ ಥರ ಆಗುತ್ತೆ. ಹಾಗಾಗಿ ಈ ಥರದ ನಿಯಮಗಳನ್ನು ನೀವು ಸದಾ ಪಾಲಿಸ್ತಾ ಹೋಗಿ. ದೇವಿ ನಿಮಗೆ ಒಳ್ಳೆಯದೇ ಮಾಡ್ತಾಳೆ. ಮತ್ತು ನೀವು ಬಂದಿರತಕ್ಕಂಥವರಿಗೆ ಅರಿಶಿನ ಕುಂಕುಮ ಕೊಡ್ತೀರಲ್ಲ, ಅರಿಶಿನ ಕುಂಕುಮ ಕೊಡೋದ್ರ ಜೊತೆಗೆ ಅವರಿಗೆ ಎಲೆ ಅಡಿಕೆ ಜೊತೆ ಹಣ್ಣು ಇಟ್ಟಿರ್ತೀರ, ಅವರಿಗೆ ₹1 ಕಾಯಿನೂ ಇಡಿ ಅದರೊಳಗಡೆ. ಅದು ಲಕ್ಷ್ಮೀ ದೇವಿಯ ಸಂಕೇತ. ಲಕ್ಷ್ಮಿ ನಮ್ಮಿಂದ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಅವ್ರ ಮನೆಯಲ್ಲೂ ಶುಭ ಸಂತೋಷ ಇರಲಿ ಅಂತ ಹೇಳ್ಬಿಟ್ಟು ಸಂಕೇತವಾಗಿ. ಮತ್ತು ಆದಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ದವಸ ಧಾನ್ಯಗಳನ್ನು ದಾನ ಮಾಡಿ. ಮತ್ತು ಗೋಮಾತೆಗೆ ಸಿಹಿ ತಿನಿಸನ್ನು ಕೊಡಿ. ಇಲ್ಲಾಂದರೆ ಗೋಮಾತೆಗೆ ಅಂತಲೇ ಒಂದು ಪ್ರಸಾದ, ನಿಮ್ಮ ಮನೆಗೆ ಏನು ಮಾಡಿರ್ತೀರೋ ಪ್ರಸಾದ ಅದನ್ನು ಫಸ್ಟು ಗೋಮಾತೆಗೆ ತಿನ್ನಿಸಿ, ಗೋಮಾತೆಗೆ ಕೊಡಿ. ಅದು ತುಂಬ ಒಳ್ಳೆಯದಾಗತ್ತೆ. ಈ ಥರ ಪೂಜೆ ಸ್ಟಾರ್ಟ್ ಆದಾಗಿಂದ ಕಳಸ ಇಳಿಸೋ ತನಕನೂ ಈ ಲಕ್ಷ್ಮೀ ಪೂಜೆ ಕಳಸ ಇಳಿಸೋ ತನಕನೂ ಎಲ್ಲವನ್ನು ನೀವು ಪಾಲಿಸ್ತಾ ಹೋಗಿ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದೇ ಬರ್ತಾಳೆ, ನಿಮ್ಮ ಕೃಪೆಗೆ ಪಾತ್ರರಾಗೇ ಆಗ್ತಾರೆ. ನಾನು ಹೇಳಿದ್ದೆಲ್ಲವನ್ನು ಸಹ ನೆನ್ಪಿಟ್ಕೊಂಡು ಇದನ್ನು ಪಾಲಿಸ್ತಾ ಹೋಗಿ ಅಂತ ಹೇಳ್ತೇನೆ. ನಿಮಗೇನು ಇದೇ ಥರದ ವೀಡಿಯೋಗಳು ಬೇಕು ಅಂತ ಅಂದರೆ, ಏನಾದರೂ ಶುಕ್ರ ಗೌರಿ ರಥದ್ದು, ಮಂಗಳ ಗೌರಿ ರಥದ್ದು ಏನಾದರೂ ವೀಡಿಯೋಗಳು ಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ.